ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಒಂದು ಯೋಜನೆಯನ್ನು ಕಾಲಮಿತಿಯಲ್ಲಿ ಬಳಸಬೇಕು. ಅದರಲ್ಲೂ ಕುಷ್ಟಗಿ ತಾಲೂಕು ಅತ್ಯಂತ ಬರಪೀಡಿತ ತಾಲೂಕು ಅಂತ ಹೇಳ್ತೀವಿ. ಇಲ್ಲಿ 1% ಸಹ ನೀರಾವರಿ ಇಲ್ಲದಂಥ ಪ್ರದೇಶ. ಇದು ಸದಾ ಮಳೆಯನ್ನೇ ಆಶ್ರಯಿಸುವಂಥದ್ದು. ಆದರೆ ಇಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಮತ್ತು ಜಡ್ಪಿ ಇಲಾಖೆಗೆ ಇರುವಂಥ ಕೆರೆಗಳಿವೆ. ಈ ಕೆರೆಗಳನ್ನು ನೀರು ತುಂಬಿಸಿದರೆ ಈ ಜನರ ಬದುಕು ಹಸನಾಗ್ತದೆ. ಈ ನಿಟ್ಟಿನಲ್ಲಿ 2020ರಲ್ಲಿ ರಾಜ್ಯ ಸರ್ಕಾರ ಸಣ್ಣ ನೀರಾವರಿ ಇಲಾಖೆಯಿಂದ ಬಸವಸಾಗರದಿಂದ ಇಲ್ಲಿಗೆ ಸುಮಾರು 15 ಕೆರೆಗಳನ್ನು, ಬೃಹತ್ತಾಗಿರುವಂಥ ಕೆರೆಗಳಿಗೆ ನೀರು ತುಂಬಿಸುವ ಒಂದು ಯೋಜನೆಯನ್ನು 492 ಕೋಟಿ ರೂಪಾಯಲ್ಲಿ ಒಂದು ಯೋಜನೆಯನ್ನು ಸಿದ್ಧಪಡಿಸಿತು. ಅವರಿಗೆ ಸಿದ್ಧಪಡಿಸಿ ಆ ಕೆರೆಗಳಿಗೆ 2023ಕ್ಕೆ ನೀರನ್ನು ತುಂಬಿಸಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಸಹ ಒಂದು ಹನಿ ನೀರು ಬಂದಿಲ್ಲ. ಈ ಮಧ್ಯೆ ಅಲ್ಲಿ ಒಂದಿಷ್ಟು ಕೋವಿಡ್ ನೆಪವನ್ನು ಹೇಳ್ಕೊಂಡು ಮುಂದುವರಿತು. ಆದರೆ ನಂತರ ಸಹ ಅಲ್ಲಿ ಅದು ಬಸವಸಾಗರದಿಂದ ಬರುವಂಥದ್ದು ಇಲಕಲ್ಲಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟಬೇಕಾಗಿತ್ತು. ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ಉಂಟಾಗಿದೆ. ಜೊತೆಗೆ ರೈತರ ಪರಿಹಾರ ಮತ್ತು ಅಲ್ಲಲ್ಲಿ ಒಂದಿಷ್ಟು ಅಡೆತಡೆಗಳು ಉಂಟಾಗಿವೆ. ಈ ಕಾರಣಕ್ಕಾಗಿ ಅದು ವಿಳಂಬ ಆಗ್ತಾ ಇದೆ. ಆದರೆ ಇನ್ನೂವರೆಗೂ ಸಹ ಇಲ್ಲ. ಈ ಮಧ್ಯೆ ಈ ಕುರಿತು ಜಿಲ್ಲಾ ಆ ಕ್ಷೇತ್ರದ ಶಾಸಕರಾದ ದೊಡ್ಡಂಗೌಡರು ವಿಧಾನಸಭೆಯಲ್ಲಿ ಈ ಕುರಿತು ಚರ್ಚೆ ಮಾಡಿದ ನಂತರ ಸಚಿವ ಸಣ್ಣ ನೀರಾವರಿಕೆ ಸಚಿವರು ಅಂದರೆ ಕೊಪ್ಪಳ ಜಿಲ್ಲೆಯನ್ನು ಹೊಂದ್ಕೊಂಡಿರುವಂಥ ರಾಯಚೂರು ಜಿಲ್ಲೆಯ ಮೂಲದಾರರಾಗಿರುವಂಥ NS ಬೋಸರಾಜ್ ಅವರು ಈ ಕುರಿತು ಬೇಗನೆ ಎಲ್ಲ ಅಬ್ಸ್ಟ್ರಾಕಲ್ಗಳನ್ನು ಮಾಡಿಕೊಂಡು ಬೇಗನೆ ರೈತರಿಗೆ ನೀರು ಕೊಡ್ತೀವಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಆದರೆ ಆ ಭರವಸೆಯೂ ಸಹ ಇನ್ನೂವರೆಗೆ ಈಡೇರಿಲ್ಲ. ಈಗಾಗಲೇ ಮಳೆಗಾಲ ಮುಗಿದಿದೆ. ಮುಂಗಾರು ಮಳೆಗಾಲ ಮುಗಿಯಿತು. ಮುಂದಿನ ವರ್ಷಕ್ಕಾದರೆ ಅಂದರೆ ಈ ಮಳೆಗಾಲಕ್ಕೆ ಅವರು ಆಗಲೇ ನೀರನ್ನು ಪಡಿಬೇಕಾಗಿತ್ತು. ಸಾವಿರಾರು ಒಂದು ಕಡೆ ಕೆರೆಗೆ ನೀರು ಬಂದರೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ ಮತ್ತು ಕೃಷಿಗೆ ಭೂಮಿ ಆಗ್ತದೆ. ಆದರೆ ಇದು ಯಾವುದೂ ಸಿಗದೇ ಇರುವಂಥ ರೈತರು ಈಗ ಕೆರೆ ನೀರನ್ನು ತುಂಬಿಸಿದರೆ ನೀರಿಗಾಗಿ ಕಾಯ್ತಾ ಇದ್ದಾರೆ. ಆದರೆ ಸರ್ಕಾರ ಅದಕ್ಕೆ ನಿರ್ಲಕ್ಷ್ಯ ವಹಿಸಿದೆ. ಈ ಕುರಿತು ಬೇಗನೆ ಅದನ್ನು ನೀರನ್ನು ತುಂಬಿಸಬೇಕು ಅನ್ನೋದು ರೈತರ ಆಗ್ರಹ ಇದೆ. ಆದರೆ ಆ ರೈತರ ಆಶಯಕ್ಕೆ ಜಿಲ್ಲಾಡಳಿತದ ಪೊಲೀಸ್ ಇಲಾಖೆ ಅಂದರೆ ಒಂದಿಷ್ಟು ಅಲ್ಲಲ್ಲಿ ಅಡೆತಡೆಗಳೇನು ಮಾಡ್ತಾರೆ, ಅದಕ್ಕೆ ಅಡೆತಡೆಗಳನ್ನು ನಿವಾರಿಸಿದ ಜೊತೆಗೆ ಅಲ್ಲಿ ಯಾವುದೇ ಅಡ್ಡಿ ಆಗದೆ ನೀರನ್ನು ಕೆರೆಗಳಿಗೆ ಬರುವಂಥ ಪ್ರಯತ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಆದರೆ ಇಲ್ಲಿವರೆಗೂ ಆಗದೇ ಇರುವಂಥ ಕಾರಣಕ್ಕಾಗಿ ಇವತ್ತು ಆ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳೇ ಅದು ಯೋಜನಾ ಗಾತ್ರವೂ ಹೆಚ್ಚಾಗ್ತದೆ. ಜೊತೆಗೆ ಯೋಜನೆಯನ್ನು ಮರೆತೋಗಿ ಮತ್ತು ಇರುವಂಥ ಪೈಪ್ಲೈನ್ಗಳು ಈಗೇನು ಅಲ್ಲೆಲ್ಲ ಹಾಕಿರೋ ಪೈಪ್ಲೈನ್ಗಳು ಮತ್ತು ಕೆರೆಗೆ ನೀರು ಬಂದಿರುವಂಥ ಇದರಲ್ಲಿ ಅಳವಡಿಸಿರುವಂಥ ಎಲ್ಲ ಯಂತ್ರಗಳು ಸಹ ತುಕ್ಕಿಡಿದು ಹೋಗ್ತಾ ಇರುವಂಥ ಸಾಧ್ಯತೆಗಳಿದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ 15 ಕೆರೆಗಳನ್ನು ತುಂಬಿಸಬೇಕಂತ ಹೇಳಿ ಕರ್ನಾಟಕ ಸರ್ಕಾರ ಸಣ್ಣ ನೀರಾವರಿ ಇಲಾಖೆಗೆ ಸುಮಾರು 498 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿತ್ತು. ಟೆಂಡರ್ದಾರರು 2020ರಲ್ಲಿ ಟೆಂಡರ್ ಪಡೆದಿದ್ದರು. 2023ರಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿತ್ತು. 2023 ದಾಟಿದರೂ ಕೂಡ ಕಾಮಗಾರಿ ಅಪೂರ್ಣವಾಗಿತ್ತು. ಆ ಸಂದರ್ಭದಲ್ಲಿ ಟೆಂಡರ್ ಪಡೆದಿರ್ತಕ್ಕಂಥವರು ಕರೋನಾದ ನೆಪ ಹೇಳಿ ಮತ್ತೊಂದು ವರ್ಷ ಕಾಲಾವಕಾಶನ ಪಡೆದುಕೊಂಡ್ರು. 2024 ಸಂಪೂರ್ಣವಾಗಿ ಕಳೆದೋಯ್ತು. ಆದರೂ ಕಾಮಗಾರಿ ಆಗಲಿಲ್ಲ. ಈಗ 2025 ಮುಗಿದಿದೆ. ಇಲ್ಲಿಯೂ ಕೂಡ ಕಾಮಗಾರಿ ಇಲ್ಲ. ಮೊದಲು ರಾಷ್ಟ್ರೀಯ ಹೆದ್ದಾರಿ ಹುನಗುಂದ ಹತ್ರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೆಪ ಹೇಳಿದರು. ಈಗ ಅಲ್ಲಿಯ ಖಾಸಗಿ ಮಾಲೀಕತ್ವ ಹೊಂದಿರತಕ್ಕಂಥವ್ರು ಕೆಲವು ವಿರೋಧ ಮಾಡ್ತಾ ಇದ್ದಾರೆ ಅಂಥೇಳಿ ನೆಪ ಹೊಡಿದ್ದಾರೆ. ಇದೇ ರೀತಿಯ ಕುಂಟು ನೆಪ ಒಡ್ಡಿ ಕಾಮಗಾರಿಗಳನ್ನು ಅಪೂರ್ಣಗೊಳಿಸಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ಮಾರ್ಚಿನ ಒಳಗಡೆ ಕಾಮಗಾರಿ ಸಂಪೂರ್ಣ ಆಗಬೇಕು. ಜೂನ್ ಜುಲೈ ಮಳೆಗಾಲದಲ್ಲಿ ಕುಷ್ಟಗಿ ತಾಲೂಕಿನ 15 ಕೆರೆಗಳನ್ನು ತುಂಬಿಸಲಿಕ್ಕೆ ಕ್ರಮ ತಗೋಬೇಕು ಅಂಥೇಳಿ ನಾನು ಈ ಮೂಲಕ ಒತ್ತಾಯಿಸ್ತೇನೆ. ಇಲ್ಲಾಂದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ನೀಡಲಿಕ್ಕೆ ಬಯಸ್ತೇನೆ. ಈ ನಿಟ್ಟಿನಲ್ಲಿ ಈಗೇನಾದರೂ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿರುವಂತೆ ಆದಷ್ಟು ಬೇಗನೆ ಕೆರೆಗಳಿಗೆ ನೀರು ತುಂಬಿಸಿ ರೈತರ ಬದುಕಿಗೆ ಹಸನ್ ಮಾಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.